ಇಡೀ ಸಮಾಜ ದೇವನೂರು ಮಾದೇವ್ ಅವರು ಸಂಘದ ಬಗೆಗೆ ಹೇಳಿದ ಸುಳ್ಳುಗಳನ್ನು ಒಪ್ಪುತ್ತೆ ಅಂತಲ್ಲ. ರಾಷ್ಟ್ರೋತ್ಥಾನ ಸಾಹಿತ್ಯ ಇಡೀ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಯಲ್ಲಿ ಕೇವಲ 0.1% ನೀವು ಬರಲಿಲ್ಲ. ನೀವು ಸಂಘದ ಒಳಗೆ ಬೆಳೆದವರನ್ನ ಬುದ್ಧಿಹೀನರು, ಬುದ್ಧಿಮತಿಗಳು ಅಂತ ಹೇಳ್ತಿರಲ್ಲ. ಇದೇ ಸಂಘದ ಪ್ರಚಾರಕರಾಗಿದ್ದಂತ ನರೇಂದ್ರ ಮೋದಿ ಅವರು ಕಳೆದ 11 ವರ್ಷಗಳಿಂದ ವಿಶ್ವದ ಅಗ್ರಗಣ್ಯ ನಾಯಕರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನೇ ಉಳಿಸ್ಕೊಂಡು ಬರ್ತಾ ಇದ್ದಾರೆ. RSS ನಲ್ಲಿ ಮಹಿಳಾ ಸ್ವಾತಂತ್ರ್ಯವೇ ಇರೋದಿಲ್ಲ ಮತ್ತು ಮಹಿಳೆಯರಿಗೆ ಬಹಳ ಕೀಳಾಗಿ ಅವರನ್ನು ನೋಡ್ತಾರೆ ಅಂತ ಒಂದು ದಾಖಲೆಗಳನ್ನು ಕೊಡ್ತೀರಿ. ಕಳೆದ 70 ವರ್ಷಗಳಿಂದ ಖಾಲಿ ಬಿದ್ದಿದ್ದ ಆ ಮಹಿಳಾ ಮೀಸಲಾತಿ ಮಸೂದೆಯನ್ನ ಪಾಸ್ ಮಾಡಿದ್ದು RSS ನ ರಾಜಕೀಯ ಪರಿಹಾರದ ವಿಂಗ್. ದೇಶದಲ್ಲಿ 73,117 ನಿತ್ಯ ಶಾಖೆ, 6,597 ಖಂಡಾಸಗಳು, 27,720 ಮಂಡಲ ಶಾಖೆ, 27,700 ಸಂಪರ್ಕ ಮಿಲನ್, 10,567 ಸಂಘ ಮಂಡಳಿಗಳ. ಇಷ್ಟೆಲ್ಲ ಸಂಘ ಪಾರದರ್ಶಕತೆಯನ್ನು ಉಳಿಸ್ಕೊಳ್ಳದೆ ಇದ್ರೆ ಇದು ಮುಂದುವರಿಲಿಕ್ಕೆ ಸಾಧ್ಯ ಇತ್ತಾ? ಕಮ್ಯುನಿಸ್ಟರು ನಾನು ದೃಢೀಕರಿಸಿದ ಶತ್ರುಗಳು ಅಂತ ಬಾಬಾ ಸಾಹೇಬರು ಬರೀ ಹೇಳೋದಲ್ಲ, ಬರೀತಾರೆ. ಆದ್ರೆ ನೀವೇನ್ ಮಾಡಿದಿರಿ? ನೀವು ಬರವಣಿಗೆಯಲ್ಲಿ ಸಮರ್ಥನೆ ಮಾಡಿದ್ದು, ವೇದಿಕೆಯಲ್ಲಿ ಸಮರ್ಥನೆ ಮಾಡಿದ್ದು, ನಿಮ್ಮ ಹಾಡು ಹೊಗಳಿಕೆಗೆ ಭಾಜನರಾದದ್ದು ಇದೇ ಕಮ್ಯುನಿಸ್ಟರು. ಆದ್ರೆ ಕೆಲವು ಶೋಷಿತ ಸಮುದಾಯದ ಯುವಕರು ನಿಮ್ಮ ಮಾತನ್ನ ಸತ್ಯ ಅಂತ, ನೀವು ಅಂಬೇಡ್ಕರ್ರ ಆರಾಧಕರು ಅಂತೇಳಿ ನಂಬಿ ಮೋಸ ಹೋಗೋದಿದೆ. ಸಹಜವಾಗಿ ಇಡೀ ನಿಮ್ಮ ಜೀವನ ಪರ್ಯಂತ ಅಂಬೇಡ್ಕರ್ ಹೇಳಿದ್ದನ್ನ ಎಲ್ಲವನ್ನೂ ಕೂಡ ಬೆನ್ನು ತೋರಿಸಿಯೇ ತೋರಿಸಿರೋದು ನೀವು ಸಮಾಜಕ್ಕೆ. RSSಗೆ 100 ವರ್ಷ ತುಂಬಿದೆ ಅಂತೆ, ಹೌದಾ ಅನ್ನುವ ಒಂದು ಲೇಖನವನ್ನ ಪ್ರಜಾವಾಣಿ ಪತ್ರಿಕೆಯಲ್ಲಿ ದೇವನೂರು ಮಾದೇವ್ ಅವರು ಬರೆದಿದ್ದಾರೆ. 100 ವರ್ಷ ತುಂಬಿದ RSS ದೇಹ ಮಾತ್ರ ಬೆಳೆದಿದೆ, ಎಳೆತನದಲ್ಲೇ ಬುದ್ಧಿ ಅದು ಸ್ಥಗಿತ ಆಗಿದೆ ಅನ್ನುವ ಟೀಕೆಯನ್ನು ಮಾಡಿದ್ದಾರೆ. ಜಗತ್ತಿನಲ್ಲಿ ಇನ್ನೆಲ್ಲೂ ಈ ಮಾದರಿಯ ಇಷ್ಟು ವಿಸ್ತಾರವಾದ ಮತ್ತು ಇಷ್ಟು ವರ್ಷ ನಿರಂತರವಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಂತ ಸಂಘಟನೆಯ ಇತಿಹಾಸವೇ ಇಲ್ಲದೆ ಇರುವಾಗ ಅಂತ ಸಂಘಟನೆಯ ಬಗ್ಗೆ ವಿಮರ್ಶೆ ಮಾಡುವ ಒಂದು ಕಾಯಕದಲ್ಲಿ ತಮಗೆ ಕನಿಷ್ಠ ಒಂದು ಪ್ರಜ್ಞಾಪೂರ್ವಕವಾಗಿ ಅವಲೋಕನದ ಮಾದರಿಯಲ್ಲಿ ದಾಖಲೆಗಳನ್ನು ಇಟ್ಕೊಂಡು ವಿಮರ್ಶೆ ಮಾಡಬೇಕು ಅನ್ನುವ ಕನಿಷ್ಠ ಜ್ಞಾನವೂ ಕೂಡ ಒಬ್ಬ ದೊಡ್ಡ ಸಾಹಿತಿ ಎಂದು ಕರೆಸಿಕೊಳ್ಳುವ ದೇವನೂರು ಅವ್ರಿಗೆ ಇಲ್ಲ ಅನ್ನೋದು ದುರದೃಷ್ಟಕರ ಸಂಗತಿ. RSS 100 ವರ್ಷ ತುಂಬಿದೆ ಅಂದ ಕಾರಣಕ್ಕೆ RSS ಅನ್ನ ಯಾರು ಟೀಕೆ ಮಾಡಬಾರ್ದು, ವಿಮರ್ಶೆ ಮಾಡಬಾರ್ದು ಅನ್ನೋದಿಲ್ಲ. ಸಂಘ ಕೂಡ ಎಂದು ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ, ನನ್ನನ್ನ ಟೀಕೆ ಅಥವಾ ವಿಮರ್ಶೆಯ ಅಸ್ತಿತ್ವದಿಂದ ಹೊರಗೆ ನಾನು ನನ್ನನ್ನು ಬಿಂಬಿಸ್ಕೊಂಡಿದ್ದೀನಿ ಅನ್ನುವ ಯಾವ ಚರ್ಚೆಯನ್ನು ಕೂಡ ಎಲ್ಲಿಯೂ ಕೂಡ ಅದು ಮಾಡಲಿಕ್ಕಿಲ್ಲ, ಮಾಡಿಯೂ ಇಲ್ಲ. ಆದರೆ ಸಾಕ್ಷಿ ಪ್ರಜ್ಞೆ ಅನ್ನುವ ಒಂದು ಟೈಟಲ್ನನ್ನು ಪಡ್ಕೊಂಡಂಥ ಒಬ್ಬ ಸಾಹಿತಿ ಅವರು ಎಷ್ಟರ ಮಟ್ಟಿಗೆ ಅಸತ್ಯದ ಮಾರ್ಗದಲ್ಲಿ ನಡೆದಿದ್ದಾರೆ ಮತ್ತು ಲಿಖಿತವಾಗಿ ತಾನು ಸುಳ್ಳು ಬರೆದಿದ್ದೇನೆ ಎನ್ನುವ ದಾಖಲೆ ಗೊತ್ತಿದ್ರು ಯಾವುದೇ ಮುಜುಗರವನ್ನು ಕೂಡ ಪಡಲಾರ್ದೆ ಅಕ್ಷರೀಕರಣ ಮಾಡಿರುವುದು ನನಗಂತೂ ಸೋಜಿಗದ ಸಂಗತಿ. ಅವರು ವಿಮರ್ಶೆ ಮಾಡ್ತಾ ಲೇಖನದ ಆರಂಭದ ನಂತರ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಸಂಘದಲ್ಲಿ ವೈಯಕ್ತಿಕ ಆಯ್ಕೆಗಳಿಲ್ಲ ಅನ್ನುವ ಮೊದಲ ಅವರ ಪ್ರಶ್ನೆ. ಅಂದರೆ ಅವರು ಬರೀತಾರೆ RSSನಲ್ಲಿ ಶಿಸ್ತಿದೆ, ಹಾಗಾಗಿ ಶಿಸ್ತುಬದ್ಧ ಸಂಘಟನೆಯನ್ನು ಒಪ್ಕೊಂಡ್ಮೇಲೆ ಯಾವುದೇ ವೈಯಕ್ತಿಕವಾಗಿ ನಮಗೆ ಆಯ್ಕೆಗಳು ಇರೋದಿಲ್ಲ ಅಂತ. ಅವರ ಬರವಣಿಗೆ ಅವರನ್ನು ಪ್ರತಿಬಿಂಬಿಸುತ್ತೆ. ಅಂದರೆ ಅವರು ಶಿಸ್ತುಬದ್ಧ ಸಂಘಟನೆಯ ಜೊತೆ ಕೆಲಸ ಮಾಡಿಲ್ಲ ಅನ್ನೋದನ್ನ ಅದು ತೋರಿಸ್ಕೊಡ್ತದೆ. ಯಾಕಂದ್ರೆ ಒಂದು ಸಂಘಟನೆ ಶಿಸ್ತುಬದ್ಧತೆಯನ್ನ ಅಥವಾ ಶಿಸ್ತನ್ನು ಮೈಗೂಡಿಸ್ಕೊಳ್ಳದೆ ಇದ್ರೆ ಅದು ವ್ಯಕ್ತಿಯನ್ನ ಯಾವ ಮೌಲ್ಯದ ಅಡಿಯಲ್ಲಿ ತಂದು ಸ್ಥಾಪಿಸಲಿಕ್ಕೆ ಸಾಧ್ಯ? ಅಥವಾ ಅಂತಹ ಶಿಸ್ತು ರಹಿತವಾದ ಸಂಘಟನೆಯ ಜೊತೆ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಹೇಗೆ ಪೂರಕವಾಗಲಿಕ್ಕೆ ಸಾಧ್ಯ? RSSನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡುವ ಆಸಕ್ತಿ ಇರುವ ಸ್ವಯಂ ಸೇವಕನನ್ನ ಅದು ಒಂದು ವಿದ್ಯಾಭಾರತಿಗೋ ಅಥವಾ ABRSMಗೂ ಜೋಡಿಸುವಂತ ಒಂದು ಕಾಯಕವನ್ನು ಮಾಡಲಾಗ್ತದೆ. ಅದೇ ರೀತಿ ಕಾರ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರಿಗೆ ನಿಮಗೆ BMSಗೆ ಜೋಡಿಸುವಂತ ಸ್ವಯಂ ಸೇವಕರ ಪಟ್ಟಿಯನ್ನು ನಾವು ನೋಡ್ತೇವೆ. ಅದೇ ರೀತಿ ಹೋರಾಟ ಮತ್ತು ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡೋರನ್ನ ABVPಗೆ ಜೋಡಿಸುವ, ಹೀಗೆ ಸಂಘಕ್ಕೆ ಅನೇಕ ಉಪವಿಭಾಗಗಳಿದೆ. ಉಪವಿಭಾಗ ಅಂದ್ರೆ ವಿಂಗ್ಸ್ಗಳಿವೆ. ಆ ಎಲ್ಲ ವಿಂಗ್ಗಳಿಗೆ ಸ್ವಯಂ ಸೇವಕರನ್ನು ಜೋಡಿಸುವಾಗ 3-4 ಸರಿ ಅವ್ರ ಜೊತೆ ಸಂವಹನ ಆಗ್ತದೆ. ಹಿರಿಯರು ಅವರನ್ನು ಸಂಪರ್ಕ ಮಾಡ್ತಾರೆ, ಅವ್ರ ಜೊತೆ
ಸಂವಾದ ಮಾಡ್ತಾರೆ. ಅವರ ಆಯ್ಕೆ ಮತ್ತು ಆಸಕ್ತಿಯ ಕ್ಷೇತ್ರಗಳಿಗೆ ಮಾತ್ರ ಅವರನ್ನು ಜೋಡಿಸ್ತಾರೆ. ಆದರೆ ದೇವನೂರು ಮಾದೇವ್ ಅವರೇ, ನೀವು ಹೇಳ್ತಾ ಇದ್ದೀರಿ ಸಂಘಕ್ಕೆ ಒಂದ್ಸಲಿ ತಲೆಬಾಗ್ಬಿಟ್ಟಿದ್ದೀರಿ, ಹಾಗಾಗಿ RSS ನಲ್ಲಿ ಆ ವೈಯಕ್ತಿಕ ಆಯ್ಕೆ ಇಲ್ಲ, ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆ ಅಸಾಧ್ಯ ಅಂತ. ಇದು ಅಂಕೆ ಸಂಖ್ಯೆಗಳ ಮೂಲಕವೂ ಕೂಡ ನಿಮಗೆ ಸೋಲನ್ನು ಉಂಟು ಮಾಡುತ್ತೆ. ಅದರ ಎರಡನೇ ಪ್ರಶ್ನೆ, ಸಂಘವೇ ಎಲ್ಲವನ್ನು ನಿರ್ಧಾರ ಮಾಡ್ತದೆ ಅಂದರೆ ವ್ಯಕ್ತಿ ಏನು ಕೆಲಸ ಮಾಡೋದಿಲ್ಲ, ಎಲ್ಲವನ್ನು ಸಂಘ ಮಾಡ್ತದೆ ಅಂತ. ನಿಮಗೆ ನಿಜವಾಗ್ಲಿ RSSನ ಒಳಹೊಕ್ಕಿ ನೋಡಬೇಕು. ಹಿಂದೆ ನಿಮಗೂ ಕೂಡ RSS ಪರಿಚಯ ಇತ್ತು. ನೀವು ಮೈಸೂರಿನಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ RSSನ ಕಚೇರಿಯಲ್ಲೇ ನೀವು ಉಳಿದಿದ್ರಿ ಅನ್ನೋದನ್ನ ಹಿರಿಯರೊಬ್ಬರು ನನಗೆ ತಿಳಿಸಿದ್ರು. ಹಾಗಾಗಿ ನಿಮಗೆ ಗೊತ್ತಿರೋ ವಿಷಯವನ್ನ ಬದಲಿ ಮಾರ್ಗದಲ್ಲಿ ತೋರಿಸ್ತಾ ಇದ್ದೀರಿ. ಅದು ಹಾಗೆ ಅಲ್ಲ. ಸಂಘದ ಮೂಲ ಧ್ಯೇಯ ವ್ಯಕ್ತಿ ನಿರ್ಮಾಣ. ಅಂದ್ರೆ ಸಂಘ ಏನನ್ನು ಮಾಡುವುದಿಲ್ಲ, ಎಲ್ಲವನ್ನು ಕೂಡ ವ್ಯಕ್ತಿ ನಿರ್ವಹಿಸಬೇಕು ಮತ್ತು ಸ್ವಯಂ ಸೇವಕ ತನ್ನನ್ನು ತಾನು ತೆರೆದುಕೊಳ್ಳುವ ಮೂಲಕ ಇಡೀ ಸಮಾಜವನ್ನು ಕಟ್ಟಬೇಕು ಅನ್ನುವ ಧ್ಯೇಯವಾಕ್ಯವನ್ನು ಸಂಘ ನೀಡುತ್ತದೆ. ಈ ಸಂಬಂಧ ಗುರೂಜಿಯವರನ್ನ ಟೀಕೆ ಮಾಡುವ ಒಂದು ಬರವಣಿಗೆಯನ್ನು ದೇವನೂರು ಮಾದೇವರವರ ಲೇಖನದಲ್ಲಿ ನಾವು ಕಾಣ್ತೇವೆ. ನಿಮಗೆ ಗೊತ್ತಿರಲಿ, ನೀವು ಆಧಾರ ಕೊಡ್ತೀರಿ, ಗುರೂಜಿ ಈ ರೀತಿ ಹೇಳಿದ್ದಾರೆ, ಇವರ ಬಂಚ್ ಆಫ್ ಥಾಟ್ಸ್ ಅಲ್ಲಿ ಇದೆ ಅಂತ. ಅದೇ ಗುರೂಜಿಯವರು ಸ್ವಯಂ ಸೇವಕರ ಬಗ್ಗೆ, ಸಂಘದ ಚಟುವಟಿಕೆಯ ಬಗ್ಗೆ ಬರೆದ ಒಂದು ಲೈನನ್ನು ನಿಮ್ಗೆ ಹೇಳ್ತಾನೆ. ಸಂಘವು ಸಮಾಜದಲ್ಲಿ ಸ್ವಾವಲಂಬನೆಯ ಭಾವವನ್ನು ಹೆಚ್ಚಿಸುವ ಪ್ರಯತ್ನ ಮಾಡುತ್ತಿದೆ. ಪ್ರತಿಯೊಂದು ಸಮಾಜದ ಉನ್ನತಿಯು ಆ ಸಮಾಜದ ಕೈಕಾಲುಗಳ ಶಕ್ತಿ ಮೇಲೆ ನಿರ್ಧಾರವಾಗ್ತದೆ. ನಾವು ಬೇರೆಯವರ ಸಹಾಯವಿಲ್ಲದೆ ನಮ್ಮ ಕಾಲುಗಳ ಮೇಲೆ ನಾವೇ ನಿಲ್ಲಬೇಕಿದೆ. ದೇವನೂರು ಮಾದೇವ್ ಅವರೇ, ನಿಮಗೆ ಈ ಗುರೂಜಿಯವರ ಒಂದೇನಿದು ಸಂಪುಟ 3, ಸಮಗ್ರ ಸಂಪುಟ 3 ಪುಟ ಸಂಖ್ಯೆ 8 ಮತ್ತು 9ರಲ್ಲಿದೆ. ಅದೇ ರೀತಿ ನೀವು ಮುಂದಿನ ಟೀಕೆ ಏನಂದರೆ ಗುರೂಜಿಯವರ ವರ್ಣಾಶ್ರಮವನ್ನು ಸಮರ್ಥನೆ ಮಾಡ್ತಾರೆ ಅನ್ನೋದನ್ನು ಬರೀತೀರಿ. ಇದಕ್ಕೆ ಎಷ್ಟು ಅಪಾಯಕಾರಿ ನಿಮ್ಮ ಹೇಳಿಕೆ ಅಂತ ಹೇಳಿದ್ರೆ, ಗುರೂಜಿಯವರು ಇರ್ಬೋದು, ಬಾಳಾಸಾಹೇಬ್ ದೇವರ್ಸ್ ಅವರು ಇರ್ಬೋದು, ಜಾತಿ ಪದ್ಧತಿ ಅನ್ನೋದು ಈ ಸಮಾಜಕ್ಕೆ ಅಂಟಿದ ಕೊಳೆ, ಇದು ಮನುಕುಲವನ್ನು ನಾಶ ಮಾಡ್ತದೆ. ಹಾಗಾಗಿ ಇದನ್ನು ಬುಡ ಸಮೇತ ಕೀಳಬೇಕು ಅಂತೇಳಿ ಅವರು ಹೇಳ್ತಾರೆ. ಈ ಸಂಬಂಧ ಸ್ವತಃ ಅಂಬೇಡ್ಕರ್ ಅವ್ರದ್ದು ಒಂದು ಹೇಳಿಕೆ ನಿಮ್ಮ ಮುಂದೆ ಇಡ್ತೀನಿ. 12/5/1939 ಪುಣೆಯ OTC ಶಿಬಿರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಾಗ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ನಾನು ಅಲ್ಲಿನ RSS ಸ್ವಯಂ ಸೇವಕರನ್ನ, ನೀವು ಯಾವ ಜಾತಿ, ಯಾವ್ಯಾವ ಜಾತಿಯಲ್ಲಿ ಇದ್ದೀರಿ ಅಂತ ಕೇಳಿದೆ. ಅವ್ರು ಯಾರು ಜಾತಿಯ ಬಗ್ಗೆ ಬಾಯಿ ಬಿಚ್ಚಲಿಲ್ಲ, ತುಟಿ ಬಿಚ್ಚಲಿಲ್ಲ. ಎಲ್ಲರೂ ಕೂಡ ನಾವೆಲ್ಲರೂ ಹಿಂದೂ, ನಾವೆಲ್ಲ ಭಾರತೀಯರಂದ್ರು. ಇದು ನನ್ನ ಕನಸಿನ ಭಾರತವನ್ನು ಕಟ್ಕೊಡುವಂಥ ಸಂದೇಶವನ್ನು ನಂಗೆ ಕೊಡ್ತದೆ ಅಂತ ಹೇಳಿದ್ರು. ಬಾಳಾಸಾಹೇಬ್ ಸಾಳುಂಕೆ ಅವರ ಹಮಾರೇ ಸಾಹೇಬ್ ಕೃತಿಯ ದಾಖಲೆ ಇದು. ಹೀಗಾಗಿ ಗುರೂಜಿಯವರ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಡಾರ್ಸ್ ಮಾಡಿದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಡೀ ಸಮಾಜ ದೇವನೂರು ಮಾದೇವ್ ಅವರು ಸಂಘದ ಬಗೆಗೆ ಹೇಳಿದ ಸುಳ್ಳುಗಳನ್ನು ಒಪ್ಪುತ್ತೆ ಅಂತಲ್ಲ. ಆದರೆ ಕೆಲವು ಶೋಷಿತ ಸಮುದಾಯದ ಯುವಕರು ನಿಮ್ಮ ಮಾತನ್ನು ಸತ್ಯ ಅಂತ, ನೀವು ಹೇಳಿದ್ದೆಲ್ಲ ಸತ್ಯ ಅಂತ, ನೀವು ಅಂಬೇಡ್ಕರ್ರ ಆರಾಧಕರು ಅಂತೇಳಿ ನಂಬಿ ಮೋಸ ಹೋಗೋದಿದೆ. ಸಹಜವಾಗಿ ಇಡೀ ನಿಮ್ಮ ಜೀವನ ಪರ್ಯಂತ ಅಂಬೇಡ್ಕರ್ ಹೇಳಿದ್ದನ್ನು ಎಲ್ಲವನ್ನೂ ಕೂಡ ಬೆನ್ನು ತೋರಿಸಿರೋದು ನೀವು ಸಮಾಜಕ್ಕೆ, ಶೋಷಿತ ಸಮುದಾಯಕ್ಕೆ. ನಿಮ್ಮ ಬದುಕಿನುದ್ದಕ್ಕೂ ಸುಳ್ಳು ಹೇಳ್ತಾ ಬಂದಿದ್ದೀರಿ. ಅಂಬೇಡ್ಕರ್ ಆಶಯಗಳನ್ನು ಹಿಂಬದಿಯಿಂದ ತೋರಿಸಿದಂಥ ಅತ್ಯಂತ ಏನಾದರೂ ಕೆಟ್ಟ ನಡವಳಿಕೆಯನ್ನು ಈ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದ್ದ ಮಾಡಿದ ಒಬ್ಬ ಸಾಹಿತಿ ಅಂದರೆ ಅದು ನಿಮ್ಮ ಹೆಸರನ್ನು ಹೇಳಬೇಕಾಗತ್ತೆ. ಯಾಕಂದರೆ ನೀವೇ ಸಂವಿಧಾನ ರಚನಾ ಸಭೆಯ ಚರ್ಚೆಗಳನ್ನು ಕುವೆಂಪು ಭಾಷಾ ಭಾರತಿ ಮಾಡಿದಾಗ ಅದರ ಒಂದು ಟ್ರಾನ್ಸ್ಲೇಟಿಂಗ್ ಕಮಿಟಿಲಿ ಇದ್ರಿ. ಎಷ್ಟು ಸುಳ್ಳು ಬರೀತೀರಿ, ಟ್ರಾನ್ಸ್ಲೇಟ್ ಮಾಡುವಾಗ ಎಷ್ಟು ಲಿಬರ್ಟಿಯನ್ನು ನೀವೇ ತಗೊಂಡಿದ್ದೀರಿ. ನೀವು ಈ ರೀತಿಯ ಸುಳ್ಳುಗಳನ್ನು ಪುಣಿಸಿದ್ರೆ ಸಮಾಜ ಅದನ್ನು ಕಟ್ಕೊಳ್ಳೋದಿಲ್ಲ. ಅದೇ ರೀತಿ RSSನಲ್ಲಿ ಮಹಿಳಾ ಸ್ವಾತಂತ್ರ್ಯವೇ ಇರೋದಿಲ್ಲ ಮತ್ತು ಮಹಿಳೆಯರಿಗೆ ಭಾಳ ಕೀಳಾಗಿ ಅವರನ್ನು ನೋಡ್ತಾರೆ ಅಂತ ಒಂದು ದಾಖಲೆಗಳನ್ನು ಕೊಡ್ತೀರಿ. ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು RSS ಮಾಡ್ತಾ ಇದೆ. ಹಿಂದೂ ಸಮಾಜದಲ್ಲಿ ಭಾಳ ಹಿಂದಿನಿಂದ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನ ಇರೋದನ್ನು ದಾಖಲೆಗಳು ಸ್ಪಷ್ಟೀಕರಿಸ್ತವೆ. ಏನು ಮೈತ್ರಿ ಇರ್ಬೋದು, ಗಾರ್ಗೆ ಇರ್ಬೋದು, ರಾಣಿ ಅಬ್ಬಕ್ಕ ಇರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ, ಇವರೆಲ್ಲರೂ ಕೂಡ ಮಹಿಳೆಯರನ್ನು ಗೌರವಿಸಲಾರದ ಹೊರತು ಅವರ ಅಸ್ತಿತ್ವ ಎಲ್ಲಿರ್ತಿತ್ತು? ಇದೇ ಸಂಘದ ಒಂದು ಪರಿವಾರ ಸಂಘಟನೆ ಆದಂಥ BJP ಅದು 2023ರಲ್ಲಿ ಸೆಪ್ಟೆಂಬರ್ 19 ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಮಾಡುತ್ತೆ. ಕಳೆದ 70 ವರ್ಷಗಳಿಂದ ಖಾಲಿ ಬಿದ್ದಿದ್ದ ಆ ಮಹಿಳಾ ಮೀಸಲಾತಿ ಮಸೂದೆಯನ್ನ ಪಾಸ್ ಮಾಡಿದ್ದು RSSನ ರಾಜಕೀಯ ಪರಿಹಾರದ ವಿಂಗ್.
ನಿಮ್ಗೆ ಗೊತ್ತಾಗಬೇಕು, ನೀವು ಸುಳ್ಳು ಬರೆದಿದ್ದೀರಿ. ಸುಳ್ಳು ಬರೀಲಿಕ್ಕೆ ನಿಮ್ಮ ಸೈದ್ಧಾಂತಿಕ ವಿಲಕ್ಷಣ ಅಥವಾ ನಿಮ್ಮ ಕ್ಷುಲ್ಲಕ ಮನಸ್ಥಿತಿ ಕಾರಣ ಅನ್ನೋದನ್ನು ಇದು ಸಾಬೀತುಪಡಿಸ್ತದೆ. ಅದೇ ರೀತಿ RSSನಲ್ಲಿ ಉನ್ನತ ಹುದ್ದೆಗೆ ಏರಿದವರೆಲ್ಲ ಮಂಕು ಬುದ್ಧಿಯವರು ಇರ್ತಾರೆ. ದೇವನೂರು ಮಾದೇವ ಅವರೇ, ಈ ಸಮಾಜದಲ್ಲಿ ನಿಮ್ಮ ಬಗ್ಗೆ ಒಂದು ಏನು ವಸ್ತುಸ್ಥಿತಿ ಇದೆ ಅನ್ನೋದನ್ನು ತಾವು ತಿಳ್ಕೊಂಡಿದ್ದೀರಿಲ್ಲೋ ಗೊತ್ತಿಲ್ಲ. ನಿಮಗೆ ಗೊತ್ತಿರಲಿ, RSSನ ಒಂದು ಸಾಹಿತ್ಯದ ಒಂದು ವಿಂಗು ಅಥವಾ ಕನ್ನಡಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಥ ರಾಷ್ಟ್ರೋತ್ಥಾನ ಇದೆ. ರಾಷ್ಟ್ರೋತ್ಥಾನ ಸಾಹಿತ್ಯ ಅಥವಾ ರಾಷ್ಟ್ರೋತ್ಥಾನ ಪರಿಷತ್ತು ಇಡೀ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಯಲ್ಲಿ ಕೇವಲ 0.1% ನೀವು ಬರಲಿಲ್ಲ. ಇಡೀ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಅತ್ಯಂತ ಕಡಿಮೆ ಬರೋದು, ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ತಮ್ಮಷ್ಟಕ್ಕೆ ತಾವು ಸಿದ್ಧಿಸಿಕೊಂಡವರಲ್ಲಿ ನೀವು ಮೊದಲಿಗಿರುವಂತ ಕಾಣ್ತದೆ. ಸಂಘದ ಜೊತೆ ಉನ್ನತ ಹುದ್ದೆ ಏರಿದ್ರು ಕೂಡ ಅವರೆಲ್ಲರೂ ಇಷ್ಟೊಂದು ದಡ್ಡರಾಗ್ತೀರಿ ಅನ್ನೋದನ್ನು ಬಿಂಬಿಸುವ ಪ್ರಯತ್ನವನ್ನು ಮಾಡಿ ಒಂದು ಉದಾಹರಣೆಯನ್ನು ಕೊಡ್ತೀರಿ. ಎಂಥ ಉದಾಹರಣೆ! ನೀವೇ ಇತ್ತೀಚಿನ ಹಲವು ವರ್ಷಗಳಿಂದ ಸಮರ್ಥನೆ ಮಾಡ್ಕೊಂಡು ಬರ್ತಾ ಇರುವಂಥ ಒಬ್ಬ ಬದಲಿ ರಾಜಕೀಯ ನಾಯಕ ರಾಹುಲ್ ಗಾಂಧಿ ಅವರವರಿಗೆ ಆಲೂಗೆಡ್ಡೆ ಬೆಳೆಯುವ ವಿಷಯದಲ್ಲಿ ಇಡೀ ಸಮಾಜ ಅವ್ರು ಎಷ್ಟು ಟ್ರೋಲ್ ಆದ್ರು ಅಂತ ನಿಮ್ಗೆ ಗೊತ್ತಿದೆ. ಅದೇ ರೀತಿ ಇತ್ತೀಚೆಗೆ ಮೊನ್ನೆ ವಿದೇಶದಲ್ಲಿ ಮಾತನಾಡುವಾಗ ಕಾರು ಸ್ಕೂಟರ್ಗಿಂತ ಯಾಕೆ ಭಾರ ಅಂತ ಕೇಳುವ ಒಂದು ಪ್ರಶ್ನೆ. ಅಂದ್ರೆ ಈ ದೇಶದ ಇತಿಹಾಸ, ವಿಜ್ಞಾನ, ಭೌಗೋಳಿಕ ವ್ಯಾಪ್ತಿ ಯಾವುದರ ಬಗ್ಗೆಯೂ ಅರಿವಿಲ್ಲದ ಒಬ್ಬ ವ್ಯಕ್ತಿಯನ್ನ ರಾಜಕೀಯ ನಾಯಕನಾಗಿ ಸಮರ್ಥನೆ ಮಾಡುವ ಕೆಲಸವನ್ನ ಮಾಡ್ತೀರಿ. ನೀವು ಸಂಘದ ಒಳಗೆ ಬೆಳೆದವರನ್ನ ಬುದ್ಧಿಹೀನರು, ಬುದ್ಧಿಮತಿಗಳು ಅಂತ ಹೇಳ್ತಿರಲ್ಲ. ಇದೇ ಸಂಘದ ಪ್ರಚಾರಕರಾಗಿದ್ದಂತ ನರೇಂದ್ರ ಮೋದಿ ಅವರು ಕಳೆದ 11 ವರ್ಷಗಳಿಂದ ವಿಶ್ವದ ಅಗ್ರಗಣ್ಯ ನಾಯಕರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನೇ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ನಿಮಗೆ ಇದರ ಪರಿಚಯ ಇದೆಯೋ ಅಥವಾ ಇದರ ಮಾಹಿತಿ ಕೊರತೆಯೋ ಅಥವಾ ಇದ್ದೂ ಕೂಡ ಕುರುಡು ಪ್ರೇಮವೋ ಗೊತ್ತಾಗ್ತಿಲ್ಲ. ನಿಮ್ಮ ಸಿದ್ಧಾಂತವನ್ನ ಸಮರ್ಥನೆ ಮಾಡ್ಲಿಕ್ಕೆ ನೀವು ಸಮರ್ಥನೆ ಮಾಡಿದ ಇಂದಿರಾ ಗಾಂಧಿ ಅವರ ಪ್ರಕ್ರಿಯೆ ಅಂದ್ರೆ ಇಡೀ ರಾಷ್ಟ್ರವನ್ನ, ಸಂವಿಧಾನವನ್ನ, ಅಂಬೇಡ್ಕರ್ನ ಎಲ್ಲರನ್ನು ಕೂಡ ನೆಲಕ್ಕೆ ತಳ್ಳಿದಂತ ಎಮರ್ಜೆನ್ಸಿಯ ಪ್ರಕ್ರಿಯೆಯನ್ನ ನೀವು ಮೌನವಾಗಿ ಸಹಿಸ್ತೀರಿ. ಈ ದೇಶದ ಸಂವಿಧಾನ ಏನಾದ್ರೂ ಇವತ್ತು ಉಳಿದಿದ್ರೆ ಅದು RSSನ ಕಾರಣಕ್ಕೆ. ನಿಮ್ಗೆ ಗೊತ್ತಿರಲಿ, ಈ ಇಡೀ ಸಂವಿಧಾನದಲ್ಲಿ ಆದ ಒಟ್ಟು 106 ತಿದ್ದುಪಡಿಗಳಲ್ಲಿ 76 ತಿದ್ದುಪಡಿಗಳನ್ನು ಮಾಡಿದ್ದು ನೀವು ಸಮರ್ಥನೆ ಮಾಡುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಆದರೆ ಆ 76 ತಿದ್ದುಪಡಿಗಳಲ್ಲಿ ದಲಿತರ ಉದ್ಧಾರಕ್ಕಾಗಿ, ಶ್ರೇಯೋಭಿವೃದ್ಧಿಗಾಗಿ ಎಷ್ಟು ತಿದ್ದುಪಡಿಗಳನ್ನು ಮಾಡಿದೆ? ಕೇವಲ 11 ತಿದ್ದುಪಡಿಗಳನ್ನು ಮಾಡಿದೆ. ಭಾಜಪ 22 ತಿದ್ದುಪಡಿಯಲ್ಲಿ 10 ತಿದ್ದುಪಡಿಗಳನ್ನು 9+1 10 ತಿದ್ದುಪಡಿಗಳನ್ನು ದಲಿತರ ಒಂದು ಉಪಯೋಗಕ್ಕಾಗಿ ಮಾಡಿದೆ. ಈ ಸಂವಿಧಾನ ಎಲ್ಲೆಲ್ಲಿ ಯಾವಾಗ ಅಪಾಯಕ್ಕೆ ಸಿಲುಕ್ತೋ ಅವಾಗೆಲ್ಲ ಕೂಡ ರಕ್ಷಣೆಯನ್ನು ಮಾಡುವಂತ ಕೆಲಸವನ್ನ ಜನಸಂಘದ ಮೂಲಕ, ಇದೇ BJPಯ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿರ್ವಹಿಸ್ತಾ ಬಂದಿದೆ. ನಿಮ್ಮ ಮುಂದಿನ ಟೀಕೆ ಸಂಘವನ್ನು ರಿಜಿಸ್ಟರ್ ಮಾಡಿಲ್ಲ, ನ್ಯಾಯಸಮ್ಮತ ಲೆಕ್ಕ ನೀಡಿಲ್ಲ. ಸಂಘ ರಿಜಿಸ್ಟರ್ ಮಾಡಬೇಕಾದ ಅವಶ್ಯಕತೆನೂ ಇಲ್ಲ. ಸಂಘಕ್ಕೆ ತೆರಿಗೆ ವಿನಾಯಿತಿಯನ್ನು ಕೂಡ ಸ್ವತಃ ನ್ಯಾಯಾಲಯ ಕೊಟ್ಟಿದೆ. ಸಂಘದ ಸಂವಿಧಾನವನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಾಲಯವೇ ಇದಕ್ಕೆ ಎಕ್ಸಂಪ್ಷನ್ ಅನ್ನು ಕೊಟ್ಟಿದೆ. ಇದನ್ನು ಹಿಂದಿನ ಎಲ್ಲ ಸರ್ಕಾರಗಳು ಸೇರಿ ಈಗಿನ ಸರ್ಕಾರವು ಕೂಡ ಆ ಎಕ್ಸಂಪ್ಟೆಡ್ ಅಡಿಯಲ್ಲೇ ಇಟ್ಟಿದೆ. ನೀವು ಲೆಕ್ಕ ಕೇಳ್ತಾ ಇದ್ದೀರಲ್ಲ, ಯಾರ್ದು ಲೆಕ್ಕ ಕೇಳಬೇಕಾಗಿತ್ತು? ರಿಜಿಸ್ಟರ್ ಆಗಿಲ್ಲ, ನ್ಯಾಯಸಮ್ಮತ ಲೆಕ್ಕ 1,76,000 ಕೋಟಿ ಮಹಾ ಲೆಕ್ಕಪಾಲಕರು ಹೇಳಿದ್ರು ಇಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ. ಲೆಕ್ಕ ಕೇಳಲಿಲ್ಲ. ಆದರ್ಶ ಸೊಸೈಟಿ ಹಗರಣ ಲಕ್ಷಾಂತರ ಲೂಟಿಯಾಗಿದೆ ಅಂದರು. ನೀವು ಲೆಕ್ಕ ಕೇಳಲಿಲ್ಲ, ನೀವು ಅದರ ಬಗ್ಗೆ ಚಕಾರವನ್ನು ಎತ್ತಲಿಲ್ಲ. ಈ RSSನಂಥ ಒಂದು ಸಾಮಾಜಿಕ ಸಂಘಟನೆ ಇಷ್ಟೊಂದು ಪಾರದರ್ಶಕವಾಗಿಲ್ಲದೆ ಇದ್ರೆ ದೇಶದಲ್ಲಿ 73,117 ನಿತ್ಯ ಶಾಖೆ, 6,597 ಖಂಡಾಸಗಳು, 27,720 ಮಂಡಲ ಶಾಖೆ, 27,700 ಸಂಪರ್ಕ ಮಿಲನ್ನು, 10,567 ಸಂಘ ಮಂಡಳಿಗಳನ್ನು ನಡೆಸ್ತಾ ಇದೆ. ಇಷ್ಟೆಲ್ಲ ಸಂಘ ಪಾರದರ್ಶಕತೆಯನ್ನು ಉಳಿಸ್ಕೊಳ್ಳದೆ ಇದ್ರೆ ಇದು ಮುಂದುವರಿಲಿಕ್ಕೆ ಸಾಧ್ಯ ಇತ್ತಾ? ಅದೇ ರೀತಿ ಸಂಘದಲ್ಲಿ ಹಿಂದಕ್ಕೆ ಚಲಿಸುವ ಪದ್ಧತಿ ಇದೆ ಅಂತ ಒಂದು ಹೇಳಿದಿರಿ. ಅಂದರೆ ಸಂಘದ ಪ್ರಭಾವ ಇರುವ BJP, ಯಾಕಂದರೆ ನಾನು ರಾಜಕೀಯದ ವಿಷಯಗಳನ್ನು ಚರ್ಚೆ ಮಾಡೋದಿಲ್ಲ ಇಲ್ಲಿ, ನೀವೇ ಅದನ್ನು ಬರೆದಿರೋ ಕಾರಣಕ್ಕೆ ನಾನು ದಾಖಲೆಗಳನ್ನು ಉಲ್ಲೇಖ ಮಾಡಬೇಕು. ಏನು EWS ಮೀಸಲಾತಿ 10% ಇದೆ, ಇದು ಅಸಂವಿಧಾನಿಕ, ಇದು ಅಕ್ರಮ, ಇದು ವರ್ಣಾಶ್ರಮ ಅಂತ ಏನಾದರೂ ನೀವು ಬರೆಯೋದಿದೆಯಲ್ಲ, ಇದು ನಿಮಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಕಾರಣ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಾಂವಿಧಾನಿಕ ಅವಕಾಶಗಳ ಮೂಲಕ ಇದನ್ನ ಮಾಡಿದರೆ. ಇದರ ಜೊತೆಗೆ ಬಾಬಾ ಸಾಹೇಬ್ ಅವರೇ ಅಧಿಕಾರ ನೀಡಿದ್ದಂಥ
ನ್ಯಾಯಾಲಯವು ಕೂಡ ಅದನ್ನ ಎಂಡಾರ್ಸ್ ಮಾಡಿದೆ, ಆದೇಶ ಮಾಡಿದೆ. 2023ರಲ್ಲಿ ನ್ಯಾಯಾಲಯ EWC ಎಂಬ ಏನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಥವಾ ಕಾನೂನು ಇದೆ, ಇದು ಸಿಂಧು, ಇದು ಕಾನೂನುಬದ್ಧವಾಗಿದೆ, ಸಂವಿಧಾನಬದ್ಧವಾಗಿದೆ ಅಂತ ಎಂಡಾರ್ಸ್ ಮಾಡಿದ್ಮೇಲೆ 2025ರಲ್ಲಿ ನೀವು ಅದ್ರ ಬಗ್ಗೆ ಒಂದು ಲೇಖನ ಬರೀತೀರಿ, ಅದು ವರ್ಣಾಶ್ರಮ ಅಂತ ಬರೀತೀರಿ ಅಂದರೆ ನಿಮಗೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು ಯಾವಾಗ ನಿಮಗೆ ಸಹಕಾರಿಯಾಗೋದಿಲ್ವೋ ಅವಾಗೆಲ್ಲ ಅಂಬೇಡ್ಕರ್ರನ್ನೇ ಕೈ ಬಿಡುವಂಥ ಒಂದು ಮನಸ್ಥಿತಿಯನ್ನು ತಾವು ಇಟ್ಕೊಳ್ತೀರಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೀವು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ಗೆ ಏನಾದರೂ ನೀವು ಮತಾಂತರ ಆದರೆ ನಾಶ ಆಗ್ತೀರಿ ಅಂತ ಹೇಳ್ತಾರೆ. ಯಾವತ್ತಾದರೂ ನೀವು ಈ ವಿಷಯವನ್ನ ದಲಿತರ ಮುಂದೆ, ಶೋಷಿತರ ಮುಂದೆ, ಅಬಲರ ಮುಂದೆ ಹೇಳಿದ್ದಿದೆಯಾ, ಬರ್ದದ್ದಿದೆಯಾ? 70 ವರ್ಷಗಳ ಕಾಲ ಬಾಬಾ ಸಾಹೇಬ್ರನ್ನ ಏನು ಒಂದು ಪಕ್ಷ ನಿರಂತರವಾಗಿ ಹಿಂದಕ್ಕೆ ತಳ್ಳಿತ್ತೋ, ಆ ಬಾಬಾ ಸಾಹೇಬರಿಗೆ ಸಂಬಂಧಪಟ್ಟಂತ 5 ಸ್ಥಳಗಳನ್ನ ಯಾರು ಜೀರ್ಣೋದ್ಧಾರ ಮಾಡಿದ್ರು ಅಥವಾ ರಾಷ್ಟ್ರೀಯ ಸ್ಮಾರಕಗಳನ್ನ ಮಾಡಿದ್ರು, ಅದ್ರ ಬಗ್ಗೆ ಶೋಷಿತ ಸಮುದಾಯವನ್ನು ನೀವು ಎಜುಕೇಟ್ ಮಾಡಿದ ಉದಾಹರಣೆ ಇದೆಯಾ? ಒಬ್ಬ ಬುಡಕಟ್ಟು ಮಹಿಳೆಗೆ ಈ ದೇಶದ ಪ್ರಥಮ ಪ್ರಜೆ ಹುದ್ದೆ ದಕ್ಕಿದ್ದು ಅದು ನೀವು ಏನು ಟೀಕೆ ಮಾಡಿದ್ರಿ, ನೀವು ಗೊಂದಲದ ಹೇಳಿಕೆಯನ್ನು ಹೇಳ್ತಾ ಇರುವಂತ RSS ಅನ್ನೋದನ್ನ ಸಮಾಜವೂ ಮರ್ತಿಲ್ಲ, ನೀವು ಮರಿಮಾರ್ದು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕು ಬರಹಗಳ ಸಂಪುಟ 18ರಲ್ಲಿ ನಿಮ್ಮ ಪುಟ ಸಂಖ್ಯೆ 393ರಲ್ಲಿ ಸಿಗ್ತದೆ. ಕಮ್ಯುನಿಸ್ಟರು ನಾನು ದೃಢೀಕರಿಸಿದ ಶತ್ರುಗಳು ಅಂತ ಬಾಬಾ ಸಾಹೇಬ್ರು ಬರೀ ಹೇಳೋದಲ್ಲ, ಬರೀತಾರೆ. ಆದರೆ ನೀವೇನು ಮಾಡಿದಿರಿ? 70 ವರ್ಷಗಳ ಕಾಲದಲ್ಲಿ ಕಮ್ಯುನಿಸ್ಟರ ಇಷ್ಟೆಲ್ಲ ಕುಚೋದ್ಯಗಳನ್ನು ದೇಶ ಅನುಭವಿಸಬೇಕಾಗಿದೆ. ಮತ್ತು ಎಲ್ಲೆಲ್ಲಿ ಈಗ ಉದಾಹರಣೆಗೆ ಕೇರಳದಲ್ಲಿ ಕಮ್ಯುನಿಸ್ಟರ ಹಾವಳಿಯಿಂದ ಇಡೀ ಸಾಂವಿಧಾನಿಕ ವ್ಯವಸ್ಥೆ ಮೇಲೆ ಥ್ರೆಟ್ ಬರ್ತಾ ಇದೆ. ಸಂವಿಧಾನಕ್ಕಿಂತ ನಮಗೆ ಶರಿಯತ್ ಮೇಲೂ, ಮತ್ತು ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಶರಿಯತ್ ಕಾನೂನನ್ನು ಈ ದೇಶದೆಲ್ಲೆಡೆ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ತಿರೋ ಚಿಂತನೆಗಳ ಬಗ್ಗೆ ನೀವು ಎಂದಾದರೂ ಕೂಡ ಸಮಾಜವನ್ನು ಅಥವಾ ಶೋಷಿತ ಸಮುದಾಯವನ್ನಾಗಲಿ ಜಾಗೃತಿ ಮಾಡಿದ್ದಿದೆಯಾ? ನಿಮ್ಮ ಎಲ್ಲ ಇಲ್ಲಿಯವರೆಗೆ ಸಹಕಾರಗಳು ನೀವು ಬರವಣಿಗೆಯಲ್ಲಿ ಸಮರ್ಥನೆ ಮಾಡಿದ್ದು, ವೇದಿಕೆಯಲ್ಲಿ ಸಮರ್ಥನೆ ಮಾಡಿದ್ದು, ನಿಮ್ಮ ಹಾಡು ಹೊಗಳಿಕೆಗೆ ಭಾಜನರಾದದ್ದು ಇದೇ ಕಮ್ಯುನಿಸ್ಟರು. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ್ಯಾವುದು ಇಷ್ಟ ಇರಲಿಲ್ವೋ, ಯಾವುದು ರಾಷ್ಟ್ರೀಯತೆಯ ವಿರುದ್ಧವಾಗಿ ಇದೆ ಅಂತ ಹೇಳಿದ್ರು, ಎಲ್ಲವನ್ನ ನೀವು ಸಮರ್ಥನೆ ಮಾಡ್ತಾ ಇದ್ದೀರಿ. ಹುಸಿ ಸೆಕ್ಯುಲರಿಸಂ, ಪಾಶ್ಚಾತ್ಯ ಸೆಕ್ಯುಲರಿಸಮ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಡ ಅಂದ್ರು, ನೀವು ಸ್ವತಃ ಅದನ್ನ ಇಲ್ಲಿವರೆಗೂ ನಿಮ್ಮ ಎಲ್ಲ ಬರವಣಿಗೆ ಮತ್ತು ಭಾಷೆಗಳಲ್ಲಿ ಹೇಳ್ತಾ ಬರ್ತಾ ಇದ್ದೀರಿ. ಶೋಷಿತ ಸಮುದಾಯವನ್ನೂ ಸೇರಿದಂತೆ ಯುವಕ ವರ್ಗವನ್ನ ಭಿನ್ನ ಪಥದಲ್ಲಿ ಸಾಗುವಂತೆ ಅಥವಾ ಹಿಮ್ಮುಖವಾಗಿ ಸಾಗುವಂತೆ ಮಾಡುವ ಕೆಲಸವನ್ನ ದೇವನೂರು ಮಾದೇವ್ ಅವರೇ ನೀವು ಮಾಡಿದ್ದೀರಿ. ಸಂಘಕ್ಕೆ 100 ವರ್ಷ ಅಂತೆ ಹೌದಾ ಅಂತ ಕೇಳಿದ್ದೀರಿ. ನೀವು ಸಂಘಕ್ಕೆ 1000 ವರ್ಷ ಆದಾಗೂ ಕೂಡ ನೀವಿಲ್ಲದೆ ಇದ್ರು ನಿಮ್ಮ ಸಂತತಿಯವರು ಯಾರೋ ಟೀಕೆ ಮಾಡ್ಬೋದು. ಆದರೆ ಸಂಘಕ್ಕೆ 100 ವರ್ಷ ಹೇಗೆ ಆಗಿದೆಯೋ 1000 ವರ್ಷಗಳು ಕೂಡ ಆಗ್ತದೆ. ಯಾಕಂದರೆ ಹಿಂದೂ ಸಮಾಜ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬಂದು ಭಾರತದ ಮೇಲೆ, ಹಿಂದೂ ಸಮಾಜದ ಮೇಲೆ ಇಷ್ಟೆಲ್ಲ ದಾಳಿ ಮಾಡಿದಂಥ ನಂತರವೂ ಈ ಸಮಾಜ ಹಾಗೆ ಮೂಲ ಸ್ವರೂಪದಲ್ಲಿ ಉಳ್ಕೊಂಡಿದೆ ಅಂತಂದರೆ ಅದಕ್ಕೆ ಧರ್ಮದ ಒಳಗಿನ ಇರುವಂಥ ಸಚಿಂತನೆ, ಸನ್ಮಾರ್ಗಗಳು ಕಾರಣ. ಅದೇ ರೀತಿ ಇಡೀ ಯುವಕ ಸಮುದಾಯವನ್ನು ಯಾವ ಒಂದು ಸಂಘಟನೆ ಹುಟ್ಟಿದ ಮುಂದಿನ ತಿಂಗಳೇ ಅಸ್ತಿತ್ವ ಇಲ್ಲದೆ ಮುಂದಿನ ವರ್ಷವೇ ಅದು ಒಂದು ಅಸದೃಶವಾಗುವಂಥ ಅವಕಾಶಗಳೇ ಹೆಚ್ಚಿರುವಾಗ ಒಂದು ಸಂಘಟನೆ ಏಕಧ್ಯೇಯದ ಮತ್ತು ಒಂದೇ ಧ್ವಜದ ಅಡಿಯಲ್ಲಿ ಯಾರನ್ನೂ ಕೂಡ ಅಗ್ರಗಣ್ಯರು ಅನ್ನಲಾರದೆ ಎಲ್ಲರನ್ನೂ ಸಮಾನವಾಗಿ ಯೋಚಿಸುವ ಸಮಾನ ತತ್ವದ ಅಡಿಯಲ್ಲಿ, ಅಂದರೆ ಸರ್ಕಾರವು ಮಾಡಲಾಗದ ಸಾಮರಸ್ಯದ ಭಾಗವನ್ನು ಇವತ್ತೇನಾದ್ರು ನೀವು ಇಡೀ ಭಾರತದಲ್ಲಿ ನೋಡ್ತಾ ಇದ್ರೆ ಅದು RSSನಲ್ಲಿ ಮಾತ್ರ. ಜಾತಿ ಕೇಳದ ಒಂದೇ ಒಂದು ಸಂಸ್ಥೆ, ಒಂದೇ ಒಂದು ಸಂಘಟನೆ ಅಂದರೆ ಅದು RSS. ಇದನ್ನು ಬಾಬಾ ಸಾಹೇಬ್ರೆ ಎಂಡಾರ್ಸ್ ಮಾಡಿದ್ದಾರೆ. ದೇವನೂರು ಮಾದೇವರೇ, ನೀವು ಎಂಡಾರ್ಸ್ ಮಾಡಿದ್ರೆಷ್ಟು, ನೀವು ಎಂಡಾರ್ಸ್ ಮಾಡದೇ ಇದ್ರೆಷ್ಟು ಸಮಾಜಕ್ಕೂ ನಷ್ಟ ಇಲ್ಲ, RSS ನಂತ ಸಂಘಟನೆಗೂ ನಷ್ಟ ಇಲ್ಲ. RSSನ ಏನು ಸಾಮಾಜಿಕ ಕಾರ್ಯ ನಿರಂತರವಾಗಿ ನಿಮ್ಮಂಥ ಕೇವಲ ಬಾಯಿ ಮಾತ್ರಿಗೆ ಸಂವಿಧಾನ ಉಳಿಸುವ ಹೋರಾಟ ಮಾಡುವವರಿಗಿಂತ ನಿಜವಾಗಿ ಸಂವಿಧಾನಕ್ಕೆ ಎಲ್ಲೆಲ್ಲಿ ಧಕ್ಕೆ ಬಂತೋ, ಸಂವಿಧಾನ ಎಲ್ಲೆಲ್ಲಿ ಹಲ್ಲೆಗೊಳಗಾಯ್ತೋ ಆ ಎಲ್ಲ ಸಂದರ್ಭದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೆ RSS ಮತ್ತು RSSಗೆ ಸಂಬಂಧಪಟ್ಟಂಥ ಪರಿವಾರ ಸಂಘಟನೆಗಳು. ಅದಕ್ಕೆ ಬೇಕಾದಷ್ಟು ದಾಖಲೆ ಇದೆ, ನೀವು ಗಮನಿಸ್ಬೋದು ಅಂತ ಹೇಳ್ತಾ, ನೀವು ಇನ್ನೊಮ್ಮೆ RSS ಬಗ್ಗೆ ಮತ್ತೆ ನೀವು ವಿಷಕಕ್ಕುವ ಕೆಲಸವನ್ನು ನೀವು ನಿರಂತರವಾಗಿ ಮಾಡ್ತೀರಿ. ಅದ್ರ ಬಗ್ಗೆ ನಮಗೇನು ಆಶ್ಚರ್ಯ ಏನಿಲ್ಲ. ಆದರೆ ನೀವು ಕಕ್ಕುವ ವಿಷಕ್ಕೆ ಮದ್ದನ್ನು ಸಮಾಜವೇ ನೀಡುತ್ತದೆ ಅಂತೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ.